ನನ್ ಗಂಡ ಸತ್ತಿದಾನ ಸರ್ ಅಲ್ಲಿ ಮಂಗಳವಾರ ದಿನ ಫೋನ್ ಮೇಲಿಂದ ಮೇಲೆ ಅಲ್ಲಿ ಸತ್ತಿದಾನ 3 ದಿವಸನೂ ಆಗ್ಲಿಲ್ಲ 3 ದಿವಸ. ಅವಾಗ ನಂಗೆ ದುಡ್ಡು ಅಂತಿದಾರೆ ಸರ್. ಫೋನ್ ಪೇ ಅಲ್ಲಿಂದನೇ ನನ್ನ ಗಂಡನ ದುಃಖದಲ್ಲೇನೆ ನಾನು ಫೋನ್ ಪೇ ಮಾಡ್ತಿದ್ದೇನೆ ಹಣನ ಇವರಿಗೆ. ಅಯ್ಯೋ, ಈ ಬಡ್ಡಿ ಮಕ್ಕಳು ಬಂದ್ರೆ ಒಂದು ವಿಡಿಯೋ ಮಾಡಿ ಅಷ್ಟೇ ಅಲ್ಲ, ನೆಕ್ಸ್ಟ್ ನಿಮ್ಮನ್ನು ಸಾಯಿಸ್ಬಿಡ್ತಾರೆ ಇವರು. ಅಂಥ ಲೋಫರ್ಸ್ಗಳು, ಲಫಂಗಗಳು, ಕಚಡಗಳು, ಬೋಳಿ ಮಕ್ಕಳು. ಈಗ ನೀವು ಹೋಗಿಮ್ಮ, ಪ್ರಾಣಗಳನ್ನೆಲ್ಲ ಕಳ್ಕೊಳ್ಳೋ ಆಸೆ ಬಿಟ್ಟು ಜೀವ ಬದುಕಬೇಕು ಅನ್ನೋ ಆಸೆಯಿಂದ ಹೋಗಿ ನೀವು ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ ಅಲ್ಲಿಂದಾನೆ. ಅದಕ್ಕೆ ಸರ್ ನಿಮ್ಗೆ ಫೋನ್ ಮಾಡಿದೆ. ಇನ್ನೊಂದು ಕಾರಣ ಅಂದ್ರೆ ತಂದೆ ತುಂಬಾ ಸೀರಿಯಸ್ ಇದೆ ಸರ್, ಇವತ್ತು ನಾಳೆ ಅಂತಿದಾರೆ ಅವ್ರು. ನಾನೀಗ ಊರಿಗೆ ಹೋಗ್ಬೇಕು ಸರ್. ಊರಿಗೆ ಹೋದ್ರೆ ಮನೆಗೆ ಬಂದು ಟಾರ್ಚರ್ ಕೊಡ್ತಾರೆ ಸರ್ ಅವ್ರು. ಈಗ ಧರ್ಮಸ್ಥಳ ಸಂಘರು ಅಷ್ಟೊಂದು ಕ್ರೂರಿಗಳ ಹೌದು ಅಷ್ಟೊಂದು ರಕ್ತ ಹೀರವ್ರ ಬಡ್ಡಿ ಮಕ್ಕಳವರು? ಅದನ್ನೆಲ್ಲ ನಮ್ಮ ತಾಯಿ ಕುತ್ಕೊಸಿ ಬೇಡ, ನನ್ನ ಮಗನ್ ಮನ್ಸಿಗೆ ನೋವು ಮಾಡಿ ಹೋಗಿದ ಅವಳು ಬೇಡ, ಅವಳನ್ನ ಹೋಗಿ ಅಲ್ಲಿ ಮರೆ ತೆಗಿಬೇಡ್ರಿ ಅಂತ ಹೇಳಿ ತಾಯಿ ಹೇಳಿದ್ರಂತೆ. ಹಾಗಿದ್ರೆ ನೀವು ತಾಯಿ ಅವ್ರ ಬದ್ಲಿಗೆ ನೀವು ಕುತ್ಕೊಳ್ಳಿ, ಇಲ್ಲಾಂದ್ರೆ ನಾವು ಹೋಗ್ತೀವಿ ಅಂತ ಹೇಳಿ ನಿಂತಿದ್ರಂತೆ ಸರ್ ಇವರು. ಕೇಳಿ, ಕಟ್ಟಬೇಡಿ ಇಷ್ಟೊಂದೆಲ್ಲ ತೊಂದರೆ ಕೊಟ್ಟು. SP ಅಂತ SP ಯಾವಳಾದ್ರೆ ಏನಂತೆ ನಿಮ್ ನೋಡಿ ಅಮ್ಮ, ನಿಮ್ಗೆ ಪ್ರಾಣನ್ನೇ ಹೋಗುವಂತ ಸಮಯ ಬಂದಿದೆ. ಇವಾಗ್ಲಾರು ನಿಂತ್ಕೊಳ್ಳಿ, ಹೋಗ್ಲಿ ಧೈರ್ಯವಾಗಿ. ಈಗ್ಲಾರು ನಿಂತ್ಕೊಳ್ಳಿ. ಇನ್ನು ಎಷ್ಟು ಜನ ಕಳ್ಕೋತೀರಾ? ಧೈರ್ಯ ಇಲ್ವಾ ನಿಮ್ಗೆ ಬದುಕೋಕೆ? ನಿಂತ್ಕೊಳ್ಳಿ ಅಮ್ಮ. ನೀವು ಟಾರ್ಚರ್ ಕೊಡ್ಬೇಕು ಅವ್ರಿಗೆ, ನನ್ಗೆ ಲೆಕ್ಕ ಕೊಡುವಂತ ನೀವು ಟಾರ್ಚರ್ ಕೊಡ್ಬೇಕು ಹೊರತು ಅವ್ರ ಹತ್ರ ಟಾರ್ಚರ್ಸ್ ಮಾಡಿಸ್ಕೋತಿರಲ್ಲ ನೀವು. ಯಾರಮ್ಮ ಹೇಳಿದ್ರು ನಿಮ್ಗೆ? ನಾವೆಲ್ಲ ಇದೀವಿ, ಧೈರ್ಯ ನಿಂತ್ಕೊಳ್ಳಿ. ಮನೆ ಹತ್ರ ಬಂದ ಪೊರ್ಕೆ ಹಿಡ್ಕೊಳ್ಳಿ ಅವ್ರಿಗೆ. ನಾನು ಕೊಟ್ಟಿದ್ದ ದುಡ್ಡು ಲೆಕ್ಕ ಎಲ್ಲ ಕೊಡು ಅಂದ್ರೆ ಪೊರ್ಕೆಲ್ ಹೊಡಿತೀನಿ ಅಂತ ಯಾರಾದ್ರೂ ಬರ್ಲಿ. ಇದೇ ನಾನು ಹೇಳಿರೋದು. ಇಷ್ಟು ದಿನ ಜನ ಅನುಭವಿಸೋದಿಲ್ಲ ತೊಂದ್ರೆ, ರಕ್ತ ಹೇರ್ತಾ ಇದಲ್ಲ. ವೀರೇಂದ್ರ ಹೆಗ್ಗಡೆ ನಿಮ್ಗೆ ಇದೇ ತರ ತೊಂದರೆ ಕೊಡಿ ಅಂತ ಹೇಳಿದ್ದಾರೆ ಅವರು. ಧರ್ಮಸ್ಥಳ ಸಂಘದ ಹೇಳ್ತಾರಲ್ಲ ಸರ್, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಏನಾಯ್ತಮ್ಮ? ಅದು ಏನ್ ಮಾಡ್ತಾರೆ ಅಂತ ತೊಂದರೆ ಕೊಡ್ತಾ ಇದಾರಾ? ಹ್ಞೂ ಸರ್, ಅದು ಏನಿಲ್ಲ ಸರ್. ನಾವು ಅವ್ರು ನಾವಿಲ್ಲದಾಗ ಫಸ್ಟ್ ಗಂಡ ಹೆಂಡತಿ ನಾವು ಮಂಗಳೂರಿಗೆ ಅಂತ ಕಾಟ ತಾಳ ದುಡಿಲಿಕ್ಕೆ ಬಂದಿದ್ವಿ. ಇಲ್ಲಿ ಕೆಲ್ಸಕ್ಕಂತ ಬಂದ್ವಿ. ಬಂದ್ಮೇಲೆ 1 ವರ್ಷ ನಾನು ಅದನ್ನ ಒಂದು 3-4 ತಿಂಗಳು ಕಟ್ಲಿಲ್ಲ. ಕಷ್ಟ ಇರೋದ್ರಿಂದ ಕಟ್ಲಿಲ್ಲ. ಕಟ್ಟ ನಂತರ ಏನಾಯ್ತು, ನಮ್ಮ ಗಂಡ ಊರಿಗೆ ಹೋದ್ರು. ನಮ್ಮನ್ನ ಇಲ್ಲೇ ಬಿಟ್ಟು ಅವರು ಟಾರ್ಚರ್ ಫೋನ್ ಎಲ್ಲ ಮಾಡೋದ್ರ ಸಂಬಂಧ ಜಗಳ ಮಾಡಿ ಊರಿಗೆ ಹೋದ್ರು ಸರ್ ಅವರು. ನನ್ ಬಿಟ್ಟು. ನನ್ಗೆ 2 ಮಕ್ಕಳು ಸರ್. ಅವ್ರ ಗಂಡನೂ ಇಲ್ಲ, ತೀರ್ಕೊಂಡಾರ ಸರ್. ಅವ್ರ ಊರಿಗೆ ಹೋಗಿ ಅವ್ರು ಅಲ್ಲಿ ಇದ್ದು ಮಾನಸಿಕ ಮಾಡ್ಕೊಂಡು ಅವ್ರು ತೀರ್ಕೊಂಡ್ರು ಸರ್. ಯಾಕೆ? ಸಾಲ ತಗೊಂಡಿದ್ದಕ್ಕೋಸ್ಕರನೇ? ಹ್ಞೂ ಸರ್. ಸಾಲ ತಗೊಂಡಿದ್ದಕ್ಕೋಸ್ಕರ ಊರ್ ಬಿಟ್ಟು ಹೋಗಿ ಮನಸ್ಸು ಕೆಡಿಸ್ಕೊಂಡು ಸತ್ತು ಹೋಗ್ಬಿಟ್ರ? ಸಾಲದಿಂದ ಇಷ್ಟೆಲ್ಲ ಆಗೋಯ್ತಾ? ಇಷ್ಟ ಆಯ್ತು ಸರ್. ಆಮೇಲೆ ಮತ್ತೇನಂದ್ರೆ 2 ಮಕ್ಕಳು ಕಟ್ಕೊಂಡು ನಾನು ಇಲ್ಲೇ ಬಾಡಿಗೆ ಮನೆಯಲ್ಲಿ ಇದ್ದು ಜೀವನ ಮಾಡ್ತಾ ಇದ್ದೇನೆ ಸರ್. ಊರಿಗೆ ಹೋಗ್ಲಿಲ್ಲ ಅಲ್ಲ ಸರ್. ಈಗೇನ್ ಅಲ್ಲಿ ಆದ್ರೂ ನಾನು ನಿಲ್ಲಿಸ್ಲಿಲ್ಲ. ಊರಿಗೆ ಹೋಗದೆ ಇದ್ರು ನಾನು ದುಡ್ದು ಫೋನ್ ಪೇ ಮಾಡ್ತಾ ಇಲ್ಲಿ ತನಕ ಬಂದೆ. ಇಲ್ಲಿ ತನಕ ಬಂದ್ಮೇಲೆ ಸರ್ ಇವರು ಈಗ ಒಂದು 3 ತಿಂಗಳಾಯ್ತು ಸರ್. ನಾನು ಎಲ್ಲ ರೈಟ್ ನ್ಯೂಸ್ ಕೇಳಿ ಇಷ್ಟೆಲ್ಲ ಟಾರ್ಚರ್. ನನ್ನ ಗಂಡ ಇಲ್ಲ, ಒಬ್ಬಳು ದುಡಿಯೋದು ಸರ್. ನಾನು 2 ಮಕ್ಕಳಿದ್ದವು. ಹಂಗಾಗಿ ಕಷ್ಟ ಆಗಿ ನನಗೆ ಕಷ್ಟ ಆಗ್ತದೆ. ನಂದು 30,000 ಇದೆ ಸರ್. ಅದು ಇನ್ಸೂರೆನ್ಸ್ ಅಂತ ಹೇಳಿ ಬಾಂಡ್ ಕೊಡ್ತಾರಲ್ಲ ಸರ್, ಅದು 3 ಕಂತು ಅವ್ರ ಕಡೆನೇ ಇದೆ ಸರ್. ನಾನು ಕಟ್ಟಿದ್ದೇನೆ. ಅದು 3 ಕಂತು ಐತಲ್ಲ ಸರ್. ಅದಕ್ಕೆ ನಾನು ಅದು 3 ಕಂತು ಮತ್ತೆ ಉಳ್ತಾ ಇದ್ದು ನಮ್ದು ಹಣ. ನಂದು 37,000 ಚಿಲ್ಲರೆ ಅವರು ಹಾಕಿದಾರೆ ಸರ್ ನನಗೆ. ಯಾವುದು ಅದು ಬುಕ್ ಇದೆ ಅಲ್ಲ, ನಿರ್ಣಯ ಬುಕ್, ಅದನ್ನ ಫೋಟೋ ತೆಗೆದು ವಾಟ್ಸಪ್ಪಿಗೆ ಕಳ್ಸಿದಾರೆ ಅವರು. ನಾನು ಕೇಳಿದೆ ನಂದು ಎಷ್ಟಿದೆ ಬಾಕಿ, ನನ್ಗೆ ಹಣ ಕೊಡಿ ಅಂತ. ಅದು ಎಲ್ಲ ನನಗೆ ಲೆಕ್ಕ ಕೊಡಿ, ಅದನ್ನ ಕಳ್ಸಿ ಅಂತ ಹೇಳಿದೆ. ಅದನ್ನ ಕಳ್ಸಿದ್ರು ಸರ್ ಅವ್ರು ನನಗೆ. ಕಳ್ಸಿದ್ಮೇಲೆ ನಾನು ನೋಡಿದೆ 37,000 ಚಿಲ್ಲರೆ ಇದೆ ಸರ್. ಅದು ನಂದು ಎಲ್ಲ ಈಗ ಅವ್ರ ಕಡೆ ನಂದು ಬಾಂಡಿಂದ 30,000 ಕಂತು, ವರ್ಷಕ್ಕೆ 10,000 ಕಟ್ ಮಾಡಿದಾರೆ ಸರ್. ಅದು ಕಟ್ಟಿಸ್ಕೊಂಡಿದ್ದಾರೆ. ಮತ್ತೆ ಆಮೇಲೆ ಉಳಿತಾಯ ಇದ್ದು ಆ ಸಾಲಕ್ಕೂ ಮತ್ತೆ ನನ್ನ ಕಟ್ಟೋದಕ್ಕೂ ನೀಟ್ ಇದೆ ಅಲ್ಲ, ನನ್ನ ಕೈ ಬಿಡಿ, ನನ್ಗೆ ಬೇಡ ಸಂಘ, ಅದಕ್ಕೂ ನೀಟ್ ಮಾಡಿ ನನ್ನ ಕೈ ಬಿಟ್ಟು ಬಿಡಿ, ನನ್ಗೆ ದುಡಿಯೋರಿಲ್ಲ, ನಾನು ಒಬ್ಬಳೆ ಅಂತ ಏನ್ ರಿಕ್ವೆಸ್ಟ್ ಮಾಡಿದ್ರು ಸರ್ ಅವ್ರು ಫೋನ್ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಸರ್ ನಿಮ್ಗೆ ಫೋನ್ ಮಾಡಿದೆ. ಇನ್ನೊಂದು ಕಾರಣ ಅಂದ್ರೆ ತಂದೆ ತುಂಬಾ ಸೀರಿಯಸ್ ಇದೆ ಸರ್, ಇವತ್ತು ನಾಳೆ ಅಂತಿದಾರೆ ಅವ್ರು. ನಾನೀಗ ಊರಿಗೆ ಹೋಗ್ಬೇಕು ಸರ್. ಊರಿಗೆ ಹೋದ್ರೆ ಮನೆಗೆ ಬಂದು ಟಾರ್ಚರ್ ಕೊಡ್ತಾರೆ ಸರ್ ಅವ್ರು. ಈಗ ಧರ್ಮಸ್ಥಳ ಸಂಘರು ಅಷ್ಟೊಂದು ಕ್ರೂರಿಗಳ ಅಷ್ಟೊಂದು ರಕ್ತ ಹೀರವ್ರ ಬಡ್ಡಿ ಮಕ್ಕಳವರು? ಹೌದು ಸರ್. ನನ್ಗೆ ಎಲ್ಲಿ ಅಂದೆ ಸರ್, ಅದು ನನಗೆ ಲೋನ್ ಕೊಟ್ಟಿದಾರ ಸರ್, ಹೇಳಿರ್ ದೊಡ್ಡ ಕಟ್ಟಿದೆ. ನಾವು ಊರ್ ಬಿಟ್ಟ ನಂತರ ಇವ್ರು ಕಟ್ಲಿಲ್ಲ, ಇವ್ರೆಲ್ಲ ಡ್ಯೂ ಆಗಿದ್ರು ಅಂತ ಹೇಳಿ ಹೊಸ ಸಾಲ ಮರುಪಾವತಿ ನಮ್ಮ ತಾಯಿ ಕುಂದಿಸ್ತೀವಿ ಸರ್. ಅದಕ್ಕ ಮಗಳದ್ದು ಮಾನ ಮರ್ಯಾದೆ ತೆಗಿತೀವಿ, ನಾವು ಅಲ್ಲಿಗೆ ಹೋಗ್ತೀವಿ, ಹಾಗೆ ಈಗ ಅಂತೆಲ್ಲ ಹೇಳಿ ಅದನ್ನೆಲ್ಲ ನಮ್ಮ ತಾಯಿ ಕುತ್ಕೊಸಿ ಬೇಡ, ನನ್ನ ಮಗನ ಮನ್ಸಿಗೆ ನೋವು ಮಾಡಿ ಹೋಗಿದ ಅವಳು ಬೇಡ, ಅವಳನ್ನ ಹೋಗಿ ಅಲ್ಲಿ ಮರ್ಯಾದೆ ತೆಗಿಬೇಡ್ರಿ ಅಂತ ಹೇಳಿ ತಾಯಿ ಹೇಳಿದ್ರಂತೆ.
ಆಗಿದ್ರೆ ನೀವು ಸಾಯಿಲ್ಲ, ಅವ್ರ ಬದ್ಲಿಗೆ ನೀವು ಕುತ್ಕೊಳ್ಳಿ, ಇಲ್ಲಾಂದ್ರೆ ನಾವು ಹೋಗ್ತೀವಿ ಅಂತೇಳಿ ನಿಂತಿದ್ರಂತೆ ಸರ್ ಇವರು. ತಾಯಿನ ಕುತ್ಕೊಳ್ಸಿ ನಾನಿಲ್ಲದೆ ಇವ್ರು 75,000 ಲೋನ್ ಕೊಟ್ಟಿದ್ದಾರೆ ಸರ್ ಅವರಿಗೆ. 75,000 ಕೊಟ್ರಿ ಎಲ್ಲ ಕೈಯಲ್ಲಿ ಕೊಡ್ಲಿಲ್ಲ ಸರ್, ಎಲ್ಲ ಡ್ಯೂ ಆಗಿದೆ ಅಂತ ಹಣ ಮುರಿದು 3,000 ಮಾತ್ರ ಕೊಟ್ಟಿದಾರಂತೆ ಅವ್ರ ಕೈಯಲ್ಲಿ. 3,000 ಕೊಟ್ಟು ನನಗೆ ಇಲ್ಲಿ ತನಕ ನಾನು ಕಟ್ಟಿದ್ದೇನೆ ಸರ್. ಈಗ 5 ವರ್ಷ ಆಗ್ತಾ ಬಂತಲ್ಲ, ಇಲ್ಲಿ ತನಕ ನಾನು ಕಟ್ಟಿದ್ದೇನೆ. ಈಗ 3 ತಿಂಗಳಾಯ್ತು ನಾನು ನಿಲ್ಲಿಸಿ. ಆದ್ರೂ ನನ್ಗೆ ಯಾವಾಗಾದ್ರೂ ಒಂದ್ಸರಿ ಫೋನ್ ಮಾಡ್ತಾ ಇರ್ತಾರೆ ಸರ್. ಈಗ 2 ವಾರದಿಂದ ಮಾಡಿದ್ರಂತೆ ಸರ್ ಅವ್ರು ಫೋನ್. ನಾನು ರಿಸೀವ್ ಮಾಡ್ಲಿಲ್ಲ. ನಂದು ಅಷ್ಟು ಹಣ ಇದೆಯಲ್ಲ, ನಂದು ಮುರಿದಿ ಆ ತಾಲೂಕು ಅದಕ್ಕೂ ನನ್ಗೆ ಬೇಡ, ನಂದೆಲ್ಲ ಸರಿ ಮಾಡಿ ಅಂದ್ರೆ ಇಲ್ಲ, ಅದು ಬಾಂಡಿಗೆ ನಮಗೂ ಸಂಬಂಧ ಇಲ್ಲ. ಆ ಬಾಂಡ್ ಹೋಗಿ ನೀವು ಅಲ್ಲಿ ಕೇಳಿ ಇಲ್ಲಿ ಕೇಳಿ ಅಂತಾರೆ ಸರ್. ನಾನು ಓದಿಲ್ಲ. ಬಾಂಡ್ ಮಾಡ್ತಿದ್ದೆ ಯಾರು? ಕೊಟ್ಟರು ಬಾಂಡ್ ಅವರೇ ಸರ್ ಮಾಡ್ತಿರೋ. ಮುಚ್ಕೊಂಡು ತಂದು ಕೊಡಕ್ಕೆ ಹೇಳಿ ಅವ್ರಿಗೆ. ಅವ್ರ ಗಂಡಸ್ತನ ಇದ್ರೆ ಧರ್ಮಸ್ಥಳ ಸಂಘದವ್ರಿಗೆ ತಂದು ಕೊಡಕ್ಕೆ ಹೇಳಿ. ಪ್ರಾಣ ಜೊತೆ ಆಟ ಆಡ್ತಿದ್ರು ಅವರು, ಧರ್ಮಸ್ಥಳ ಸಂಘದ ಕಳ್ಳ ಬಡ್ಡಿ ಮಕ್ಳವ್ರು. ತಂದು ಕೊಡಕ್ಕೆ ಹೇಳಿ, ಕಟ್ಟಬೇಡಿ. ಇಷ್ಟೊಂದೆಲ್ಲ ತೊಂದರೆ ಕೊಟ್ಟರು. SP ಯಾವಳಾದ್ರೆ ಏನಂತೆ, ನೋಡಿ ಅಮ್ಮ, ನಿಮ್ಗೆ ಪ್ರಾಣನ್ನೇ ಹೋಗುವಂತ ಸಮಯ ಬಂದಿದೆ. ಇವಾಗ್ಲಾರು ನಿಂತ್ಕೊಳ್ಳಿ, ಹೋಗ್ಲಿ ಧೈರ್ಯವಾಗಿ. ಈಗ್ಲಾರು ನಿಂತ್ಕೊಳ್ಳಿ. ಇನ್ನು ಎಷ್ಟು ಜನ ಕಳ್ಕೊತೀರಾ? ಧೈರ್ಯ ಇಲ್ವಾ ನಿಮ್ಗೆ ಬದುಕೋಕೆ? ನಿಂತ್ಕೊಳ್ಳಿ ಅಮ್ಮ. ನೀವು ಟಾರ್ಚರ್ ಕೊಡ್ಬೇಕು ಅವ್ರಿಗೆ, ನನ್ಗೆ ಲೆಕ್ಕ ಕೊಡುವಂತ ನೀವು ಟಾರ್ಚರ್ ಕೊಡ್ಬೇಕು ಹೊರತು ಅವ್ರ ಹತ್ರ ಟಾರ್ಚರ್ಸ್ ಮಾಡಿಸ್ಕೋತಿರಲ್ಲ ನೀವು. ಯಾರಮ್ಮ ಹೇಳಿದ್ರು ನಿಮ್ಗೆ? ನಾವೆಲ್ಲ ಇದೀವಿ, ಧೈರ್ಯವಾಗಿ ನಿಂತ್ಕೊಳ್ಳಿ. ಮನೆ ಹತ್ರ ಬಂದ ಪೊರ್ಕೆ ಹಿಡ್ಕೊಳ್ಳಿ ಅವ್ರಿಗೆ. ನಾನು ಕೊಟ್ಟಿದ್ದ ದುಡ್ಡು ಲೆಕ್ಕ ಎಲ್ಲ ಕೊಡು ಅಂದ್ರೆ ಪೊರ್ಕೆಲ್ ಹೊಡಿತೀನಿ ಅಂತಲ್ಲ ಯಾರಾದ್ರೂ ಬರ್ಲಿ. ಅವ್ನು ಯಾವನು ದೊಡ್ಡ ಆಫೀಸರ್ ಬಂದ್ರು ಅಷ್ಟೇ, ಅವ್ನು ದೊಡ್ಡ ಖದೀಮ ಆಗಿರ್ತಾನೆ. ನಿಮ್ ದುಡ್ಡು ತಿನ್ಕೊಂಡು ದೊಡ್ಡದಾಗಿ ಬರೋದು. ಈಗ ನಾನು ಊರಿಗೆ ಹೋಗೋದು ಎಂತ ಮಾಡ್ಲಿ ಸರ್? ನೀವು ಊರಿಗೆ ಹೋಗಿ ನಿಮ್ ಕೈನಲ್ಲಿ ಮೊಬೈಲ್ ಇದೆ, ವಿಡಿಯೋ ಮಾಡಿ ನನ್ಗೆ ಕಳಿಸ್ಕೊಡಿ. ಅವ್ರು ಯಾರೇ ಬಂದು ಎಷ್ಟೇ ಜಗಳ ಆಡಿದ್ರು ಜಸ್ಟ್ ವಿಡಿಯೋ ಮಾಡಿ ಮಾತ್ರ ನಿಂತ್ಕೊಳ್ಳಿ. ನನಗ್ ಲೆಕ್ಕ ಕೊಡೋವರೆಗೂ ನಾನು ಕೊಡಲ್ಲ ಅಂತೇಳಿ. ಆಮೇಲೆ ಇದುವರೆಗೆ ಎಲ್ಲಾ ದುಡ್ಡು ನೋಡಿ, ಇನ್ಶೂರೆನ್ಸ್ ಬಾಂಡ್ ನಿಮಗೆ ಕೊಟ್ಟಿಲ್ಲ, PRK ಕೊಟ್ಟಿಲ್ಲ, ಉಳಿತಾಯ ದುಡ್ಡಿಲ್ಲ. ಫೇಕ್ ಅದು. ಎಲ್ಲಿದೆ ಬಾಂಡ್? ಎಲ್ಲಿ ಕೆಲಸ ಮಾಡುತ್ತೆ ಅದು? ನನ್ಗೆ ಬೇಡ ನೀ, ನಾನು ಇನ್ಶೂರೆನ್ಸ್ ಕಟ್ಟಲ್ಲ ನನಗ್ ಬೇಡ. ಕಟ್ಟಿಸ್ಕೊಂತ ರೂಲ್ಸ್ ಎಲ್ಲಿದೆ? ಆಮೇಲೆ ಅವ್ರು ಏನೇ ಮಾತಾಡಿದ್ರು ವಿಡಿಯೋ ಮಾಡಿ 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 ಕಳಿಸಿ. ನಿಮ್ಗೆ ಯಾರಾದ್ರೂ ಹತ್ತದಲ್ಲಿದ್ರೆ ಯಾರಿದ್ರೆ ನಿಮ್ಗೆ ಸಪೋರ್ಟ್ ಮಾಡಕ್ ಹೇಳ್ತೀನಿ. ನೋಡಿಮ್ಮ, ಕೊನೆಗಾಲ ಈಗ್ಲಾರು ನೆಮ್ಮದಿ ಆಗಿರಿ. ತಾಯಿ ಮಕ್ಕಳು ಯಾರ ನೋಡ್ಕೊಂಡು ನೆಮ್ಮದಿ ಆಗಿರಿ. ನಿಮ್ಗೆ ಆಲ್ರೆಡಿ ಇಷ್ಟೊಂದು ಟಾರ್ಚರ್ ಕೊಟ್ಟ ಮೇಲೆ ನೀವು ನಿಂತ್ಕೋಬೇಕು ಸರಿಯಾಗಿ. ನಿಮ್ಗೆ ಯಾರು ನೆರವು ಬರಲ್ಲ, ನಿಮ್ಗೆ ನೀವೇ ನಿಂತ್ಕೋಬೇಕು ಧೈರ್ಯವಾಗಿ. ಆ ಕಳ್ಳ ಬಡ್ಡಿ ಮಕ್ಕಳು ಯಾರೇ ಬಂದ್ರು ಅಷ್ಟೇ, ಮನೆಗೆ ಹೋಗಿ ಊರ್ಗೋಗಿ ಯಾರಾದ್ರೂ ಬಂತು ಅಂದ್ರೆ ವಿಡಿಯೋ ಮಾಡ್ಕೊಳ್ಳಿ ಅಷ್ಟೇ. ಅದೇನ್ ಮಾತಾಡ್ತಾರೋ ಮಾತಾಡಲಿ, ನನ್ನ ಕಳಿಸ್ಕೊಡಿ ಸರ್. ಇದು ನಂಬರ್ ನೀವು ಫೋನ್ ಮಾಡಿ ರಿಸೀವ್ ಮಾಡ್ತೀನಿ. ಮಾಡಿಮ್ಮ ಯಾವಾಗ್ಲಾರು ಮಾಡಿಮ್ಮ. ನನ್ಗೆ ತುಂಬಾ ಕಷ್ಟ ಇದೆ ಸರ್. ಈಗ ಮಕ್ಕಳು ಬೇರೆ ಇಬ್ರು ಇದ್ದಾರಲ್ಲ, ಹೆಣ್ಮಕ್ಳು. ಎಷ್ಟು ವರ್ಷ ಈ ಕಷ್ಟ ಅನುಭವಿಸ್ತೀರ ಹೇಳಿ? ಒಂದ್ಸಲ ನೀವು ಮೈ ಕೊಡ್ವಿ ನಿಂತ್ಕೊಳ್ಳಿ. ಬಡ್ಡಿ ಮಕ್ಕಳು ಎಲ್ಲ ಹೋಗ್ತಾರೆ ಅವರು? ಓಡೋಗ್ಬೇಕು ಊರ್ ಬಿಟ್ಟು. ನಾವು ಟಾರ್ಚರ್ ಕೊಡ್ಬೇಕು. 4 ಜನ ಕರ್ಕೊಂಡ್ ಬಂದಿದ್ರು ಸರ್. ನಾನು ಕೇಳಿದೆ, ಈ ತರ ಲೆಕ್ಕ ಎಲ್ಲ ಕೇಳಿದೆ ಸರ್. 4 ಜನ ಕರ್ಕೊಂಡ್ ಬಂದಿದ್ರು ಅವ್ರ ಮನೆಗೆ. ಇದೇ ಲೆಕ್ಕ ಕೇಳ್ಕೊಂಡು ವಿಡಿಯೋ ಮಾಡಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ನಿಮ್ ತರವ್ರು ಇದ್ರೆ ನಾನು ನಿಮ್ಗೆ ಸಪೋರ್ಟ್ ಮಾಡಿಸ್ತೀನಿ. ಅಲ್ಲಿರೋ ನಂಬರ್ಗಳು ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಸರ್. ಹಿರಿಯಡಗ್ಲಿ ಸರ್ ನಮ್ದು. ವೀರೇಂದ್ರ ಹೆಗಡೆಯವರು ಇದನ್ನೇ ಹೇಳಿರೋದು. ಇಷ್ಟು ದಿನ ಜನ ಅನುಭವಿಸೋದಿಲ್ಲ ತೊಂದ್ರೆ, ರಕ್ತ ಹೇರ್ತಾ ಇದಲ್ಲ. ವೀರೇಂದ್ರ ಹೆಗಡೆಯವರು ನಿಮ್ಗೆ ಇದೇ ತರ ತೊಂದರೆ ಕೊಡಿ ಅಂತ ಹೇಳಿದ್ದಾರೆ ಅವರು. ಇದನ್ನ ದೇವಮಾನ ಮಾಡ್ಬೇಕು ಅವ್ರನ್ನ. ಒಟ್ಟು ಹಣ ಬೇಕು ಸರ್ ಅವ್ರಿಗೆ. ಮತ್ತೆ ಈಗಲಾರು ನನ್ ಗಂಡ ಸತ್ತಿದನ್ ಸರ್ ಅಲ್ಲಿ ಮಂಗಳವಾರ ದಿನ. ಫೋನ್ ಮೇಲಿಂದ ಮೇಲೆ ಅಲ್ಲಿ ಸತ್ತಿದಾನ. 3 ದಿವಸನೂ ಆಗ್ಲಿಲ್ಲ, 3 ದಿವಸ. ಅವಾಗ ನಂಗೆ ದುಡ್ಡು ಅಂತಿದಾರೆ ಸರ್. ಫೋನ್ ಪೇ ಅಲ್ಲಿಂದನೇ ನನ್ ಗಂಡನ ದುಃಖದಲ್ಲೇನೆ ನಾನು ಫೋನ್ ಪೇ ಮಾಡ್ತಿದ್ದೇನೆ ಹಣನ ಇವರಿಗೆ. ಅಯ್ಯೋ, ಈಗ ತಂದೆ ಸೀರಿಯಸ್ ಸರ್. ಇವತ್ತು ಬೆಳಗಿಂದ ಫೋನ್ ಬರ್ತಾ ಇದೆ. ಅದಕ್ಕೆ ನಿಮ್ಗೆ ನಾನು ನಿನ್ನೆಯಿಂದ ಕಾಲ್ ಮಾಡ್ತಿದ್ದೀನಿ. ತಂದೆ ಸೀರಿಯಸ್, ನಾನು ಊರಿಗೆ ಹೋಗ್ಲೇಬೇಕು. ಇವ್ರು ಟಾರ್ಚರ್ ಕೊಡ್ತಾರಲ್ಲ ಅನ್ನೋ ಕಾರಣ ನಾನು ಹೋಗ್ಲೇ ಇಲ್ಲ ಸರ್. ಈಗ ನೀವು ಧೈರ್ಯವಾಗಿ ಊರಿಗೆ ಹೋಗಿ, ಓಕೆನಾ? ತಂದೆನೂ ಕೂಡ ಕಳ್ಕೊಬೇಡಿ. ಈ ಬಡ್ಡಿ ಮಕ್ಳು ಬಂದ್ರೆ ಒಂದು ವಿಡಿಯೋ ಮಾಡಿ. ಅಷ್ಟೇ ಅಲ್ಲ, ನೆಕ್ಸ್ಟ್ ನಿಮ್ಮನ್ನು ಸಾಯಿಸ್ಬಿಡ್ತಾರೆ ಇವರು. ಅಂಥ ಲೋಫರ್ಸ್ಗಳು, ಲಫಂಗಗಳು, ಕಚಡಗಳು, ಬೋಳಿ ಮಕ್ಕಳು. ಈಗ ನೀವು ಹೋಗಿಮ್ಮ, ಪ್ರಾಣಗಳನ್ನೆಲ್ಲ ಕಳ್ಕೊಳ್ಳೋ ಆಸೆ ಬಿಟ್ಟು ಜೀವ ಬದುಕಬೇಕು ಅನ್ನೋ ಆಸೆಯಿಂದ ಹೋಗಿ ನೀವು ವಿಡಿಯೋ ಮಾಡಿ ನಾನು ಕಳಿಸ್ಕೊಡಿ. ಅಲ್ಲಿಂದಾನೆ ಹೋಗಿ, ಯಾರು ಬರ್ತಾರೋ ಬರ್ಲಿ. ಯಾವ ಊರು ನಿಮ್ದು? ನಮ್ದು ಹಿರೇಡಗಿ ಸರ್. ಅವಾಗ ವಿಜಯಪುರ ಜಿಲ್ಲೆ ಬರ್ತದಲ್ಲ ಸರ್, ಬಳ್ಳಾರಿ ಡಿಸ್ಟ್ರಿಕ್ಟ್ ಹತ್ರ. ಹೂವಿನಡಗ್ಲಿ ಬರ್ತದಲ್ಲ ಅಲ್ಲಿ, ಹಿರೇಡಗ್ಲಿ ಅಂತ. ಆಮೇಲೆ ಯಾರ್ಯಾರು ಬರ್ತಾರೆ ಅವ್ರ ಹೆಸರು ಎಲ್ಲಾನು ಕೂಡ ನನ್ಗೆ ಹೇಳ್ಬೇಕು. ನೀವು ಎಲ್ಲರದ್ದು ವಿಡಿಯೋ ಮಾಡ್ಕೊಂಡು ಎಲ್ಲರ ಹೆಸರೆಲ್ಲ ಹೇಳ್ಬೇಕು. ತೊಂದರೆ ಕೊಡ್ತಾ ಇದಾರೆ ಅಂತ. ನಿಮ್ಗೆ ಅಲ್ಲಿಂದ ನಾನು ಸಪೋರ್ಟ್ ಮಾಡಿಸ್ತೀನಿ. ನಮ್ಮ ಮನೇಲಿ ಯಾರು ಇಲ್ಲ ಅಲ್ಲ ಸರ್. ಅಯ್ಯೋ, ಒಳ್ಳೆ ಸವಾಸ ಆಯ್ತಲ್ಲಮ್ಮ. ನೀವು ಸಾಯ್ಬೇಕು ಅನ್ಕೊಂಡಿದ್ರ ಬದುಕ್ಬೇಕು ಅನ್ಕೊಂಡಿದ್ರಾ?
ಸತ್ತು ಬದುಕಿದೇವ್ ಸರ್. ಮತ್ತೆ ಈಗ್ಲಾರು ಬದುಕೋಕ್ ಶುರು ಮಾಡಿ. ಇಷ್ಟು ದಿನ ಸತ್ತಿದ್ದಾಯ್ತು, ನೀವು ಇನ್ಮೇಲಾದ್ರೂ ಬದುಕಿ, ಇವತ್ತಿಂದ ಬದುಕಿ ಹೋಗಿ. ನಾನಿದ್ದೀನಿ, ಏನೇ ತೊಂದರೆ ಕೊಟ್ಟು ನನಗೆ ಫೋನ್ ಮಾಡಿ. ಏನ್ ಮಾಡ್ತಾರಮ್ಮ ಅವರು? ನಿಮ್ ದುಡ್ಡಿಗೆ ಇವಾಗ ಲೆಕ್ಕ ಕೊಡ್ತಿಲ್ಲ ಅಂದ್ಮೇಲೆ, ನಿಮ್ ದುಡ್ಡು ಕಿತ್ಕೋತಾ ಇದಾರೆ ಅಂದ್ಮೇಲೆ, ನೀವ್ ಯಾವ ಸೀಮೆ ನಮ್ಮ ಭಾರತದಲ್ಲಿ ಹುಟ್ಟಿದಿಲ್ಲಮ್ಮ? ಹೆಣ್ಮಕ್ಳು ಇಂತ ಧೈರ್ಯವಾಗಿರ್ಬೇಕು. ಎಂತೆಂತ ಧೈರ್ಯವಂತ ಹೆಣ್ಮಕ್ಳಿದ್ದಾರೆ. ಹಂಗಾಗಿ ಅವ್ರು ಇವಳೆ ಒಬ್ಳೆ ಅಲ್ಲ, ಇವಳೇನ್ ಮಾಡ್ತಾಳಂತ ಅಷ್ಟು ಅವ್ರಿಗೆ ಹೇಳಿ ನಾನು ಇದೀನಿ ಅಂತ ಹೇಳಿ ಹೋಗಿ. ಅವ್ರಿಗೆ ಹೇಳಿ ಹೋಗಿ, ಎಲ್ಲ ವಿಡಿಯೋ ಮಾಡಿ ಕಳಿಸ್ಕೊಡಿ. ವಿಡಿಯೋ ಆಫ್ ಮಾಡದೆ ಯಾವ ಕಾರಣಕ್ಕೂ ಮಾತಾಡ್ಬೇಡಿ. ವಿಡಿಯೋ ಆಫ್ ಅಮ್ಮ. ನೀವ್ ಎಲ್ಲಿಂದ ಸರ್ ಮಾತಾಡೋದು? ನಾನು ಎಲ್ಲಿಂದ ಇಲ್ಲ ಹೇಳ್ತೀನಿ ನಿಮ್ಗೆ. ವಿಡಿಯೋ ಆಫ್ ಮಾಡದೆ ಯಾವ ಕಾರಣಕ್ಕೂ ಅಲ್ಲ, ವಿಡಿಯೋ ಆಫ್ ಯಾವ ಕಾರಣಕ್ಕೂ ಆಫ್ ಮಾಡ್ಬೇಡಿ. ಇಲ್ಲ ಬರ್ತಿದ್ದಂಗೆ ವಿಡಿಯೋ ಮಾಡಿ ನಿಂತ್ಕೊಳ್ಳಿ. ಆಲ್ರೆಡಿ ನಿಮ್ ಗಂಡನ್ ಕಳ್ಕೊಂಡಿದ್ದೀರಾ, ನಿಮ್ ತಾಯಿ ತಂದೆನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಕೊನೆಗೆ ನಿಮ್ಮನ್ನು ಕೂಡ ಹೆಣ ಮಾಡ್ಬಿಡ್ತಾರೆ ಅವರು. ಅಂತ ಬೋಳಿ ಮಕ್ಕಳು ಅವರು. ಈಗ ಕಟ್ಲಿ ಊಟ ಮಾಡ್ಲಿಕ್ಕೆ ಸಹ ಏನಿಲ್ಲ, ಅಷ್ಟು ಕಷ್ಟ. ಹೋಗಿ ಮತ್ತೆ ಇನ್ನು ಎಷ್ಟು ದಿನ ಅನುಭವಿಸ್ತೀರಾ ನೀವು ಇದನ್ನಮ್ಮ? ಎಷ್ಟು ದಿನ ಅನುಭವಿಸ್ತೀರಮ್ಮ? ಅಯ್ಯಪ್ಪ, ಇಷ್ಟೊಂದು ಕಷ್ಟ ಕೊಟ್ಮೇಲೆ ನಿಮ್ಗೆ ತಲೆ ಇದೆಯಾ? ನಿಮ್ಗೆ ಬದುಕ್ಬೇಕು ಅಂತ ಆಸೆನೇ ಇಲ್ವಾ ನಿಮ್ಗೆ? ಬದುಕಿ ಹೋಗಿ. ಯಾರು ನಿಮ್ಮ ಈ ಕಾರ್ಯಕ್ರಮ ನೋಡಂತ ಯಾವ ಹೆಣ್ಣು ಮಕ್ಕಳು ಕೂಡ ಈ ತರ ಹೇಳ್ಬಾರ್ದು. ಹೋಗಿ ಧೈರ್ಯ ಹೋಗಿ, ನಾನು ಇದನ್ನೇ ಹೋಗಿ ಹೋಗ್ಬಿಟ್ಟು ವಿಡಿಯೋ ಮಾಡಿ ನನ್ನ ಕಳಿಸ್ಕೊಡಿ. ಫೋನ್ ಮಾಡಿದ್ರೆ ನಿಮ್ಮ ಫೋನ್ ಅಮ್ಮ, ಒಂದ್ ನಿಮಿಷ. ನಿಮ್ಮ ಫೋನ್ ಮೇಲೆ ಅದಕ್ಕೆ ಮುಂಚೆ ನನಗೆ ವಿಡಿಯೋ ಮಾಡಿ ಕಳಿಸಿದ್ರೆ ನಾನು ತೆಗಿಯೋದು. ಅವ್ರು ಬಂದು ತೊಂದರೆ ಕೊಡ್ತಾ ಇರೋದು ನಂಗೆ ವಿಡಿಯೋ ಮಾಡಿ ಕಳಿಸ್ಬೇಕು. ನನಗೆ ಸಾಕ್ಷಿ ಬೇಕು. ಇದು ವಾಟ್ಸ್ಆಪ್ ನಂಬರ್ ಸರ್? ಇದೇ ವಾಟ್ಸ್ಆಪ್ ನಂಬರ್ ಅಮ್ಮ. ನಿಮ್ಮ ಮೊಬೈಲ್ ವಿಡಿಯೋ ಆಗುತ್ತಲ್ವಾ? ಸರ್ ನೀವೊಂದು ನನಗೆ ಅದೊಂದು ಹೆಲ್ಪ್. ನಾನು ಇದೀನಿ, ಆರಾಮಾಗಿ ಹೋಗಿ ಸಾಕು. ನಾನು ಇದೀನಿ, ಹೋಗಿ ಅಮ್ಮ. ಹೋಗಿ. ರೈಟ್ ನ್ಯೂಸ್ ಅವ್ರಿಗೆ ಹೇಳ್ತೀನಿ ಅಂತಾನೆ ಹೇಳಿ. ನನಗೆ ವಿಡಿಯೋ ಕಳಿಸ್ತಾ ಇದ್ದೀನಿ ಅಮ್ಮ. ಒಂದ್ ನಿಮಿಷ. ಈಗ ಆಲ್ರೆಡಿ ನಿಮ್ನ ಅರ್ಧಂಬರ್ಧ ಸಾಯಿಸ್ಬಿಟ್ಟಿದ್ದಾರೆ. ಇನ್ನು ಮೇಲಾದ್ರೂ ಇವತ್ತಿಂದ ಬದುಕೋಕ್ ಶುರು ಮಾಡಿ. ನೀವು ಧೈರ್ಯವಾಗಿ ಹೋಗಿ. ಓಕೆ, ಹೋಗಿ.